ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಸಮಾಜಶಾಸ್ತ್ರ ನೀಲನಕ್ಷೆ, ಸೋಷಿಯಾಲಜಿ ಬ್ಲೂ ಪ್ರಿಂಟ್ ಫಸ್ಟ್ PUC 2025 ಸಂಭವನೀಯ ಪ್ರಶ್ನೆಗಳನ್ನು ನಾನು ಮತ್ತು ಈ ಒಂದು ಪ್ರಥಮ PUC ಸಮಾಜಶಾಸ್ತ್ರದ ನೀಲನಕ್ಷೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಬ್ಲೂ ಪ್ರಿಂಟ್ ಇದ್ದರೆ ಬಿಡಿ ಸೋಷಿಯಾಲಜಿ ಫಸ್ಟ್ PUC ಅಂತ ಹೇಳಿ. ಸೊ ಈ ವರ್ಷ ಮಂಡಳಿ 2023 ಮತ್ತು 24ನೇ ಸಾಲಿನಲ್ಲಿ ಒಂದು ಬ್ಲೂ ಪ್ರಿಂಟನ್ನು ಬಿಟ್ಟಿತ್ತು. ಅದರ ಆಗ ಇಟ್ಟುಕೊಂಡೇ ಏನಪ್ಪ ಅಂತಂದರೆ ಈ ಒಂದು ಪ್ರಶ್ನೆ ಪತ್ರಿಕೆನ ತೊಗೊಂಬಂದೆ. ಯಾಕಂದರೆ ಇಲ್ಲಿವರೆಗೆ ಯಾವುದೇ ಇನ್ನೂ ಬ್ಲೂ ಪ್ರಿಂಟು ಫಸ್ಟ್ PUC ಬಿಟ್ಟಿಲ್ಲ. ಸೊ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಸೊ ಮೊದಲಿಗೆ ಇಲ್ಲಿ ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ, ಅದು ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನು ನೀಡ್ತಾ ಇದೆ ಮತ್ತು ಈ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ನೀವು ಯಾವ ರೀತಿ 80ಕ್ಕೆ 80 ಅಂಕಗಳನ್ನು ಪಡಿಬಹುದು ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ಕೊತಾ ಹೋಗ್ತೀನಿ ನಿಮಗೆ. ಮೊದಲು ಪ್ರಶ್ನೆಗಳ ಮಾದರಿ ನೋಡಿ. ಬಹು ಆಯ್ಕೆಗಳಲ್ಲಿ 5 ಪ್ರಶ್ನೆಗಳಿರ್ತವೆ. ಬಿಟ್ಟ ಸ್ಥಳಗಳ ತುಂಬಿರಿ 5 ಪ್ರಶ್ನೆಗಳು. ಹೊಂದಿಸಿ ಬರೆಯಿರಲಿ 5 ಪ್ರಶ್ನೆ. 1 ಅಂಕದ ಪ್ರಶ್ನೆಗಳು 5. ಈ ಪ್ರಶ್ನೆಗಳ ಮಾದರಿ ಅಂತ ಬಾಕ್ಸ್ ಕೊಟ್ಟಿದೆ, ಅಲ್ಲಿ ನೋಡಿ. ಪ್ರಶ್ನೆಗಳ ಸಂಖ್ಯೆ ನಿಮಗೆ 20 ಪ್ರಶ್ನೆಗಳಿರ್ತವೆ. ಅಂಕಗಳು ಸಹ 20 ಇರ್ತವೆ. ಇನ್ನು ಕಿರು ಉತ್ತರ ಬರೆಯುವುದು ಅಂದರೆ ಈ 2 ಅಂಕದ ಪ್ರಶ್ನೆಗಳಿರ್ತಾವಲ್ಲ, ಒಟ್ಟು ನಿಮಗೆ 5 ಪ್ರಶ್ನೆಗಳು 10 ಅಂಕಗಳು ಇರ್ತವೆ. ಸೊ ಅದರಲ್ಲಿ ನೀವು 4 ಎಕ್ಸ್ಟ್ರಾ ನಿಮಗೆ ಚಾಯ್ಸಿಂಗ್ ಕೊಟ್ಟಿರ್ತಾರೆ. ಇನ್ನು 5 ಅಂಕದ ವಿವರಣಾತ್ಮಕ ಉತ್ತರವನ್ನು ಬರೆಯಿರಿ. ಅದರಲ್ಲಿ ನೋಡಿ 6 ಪ್ರಶ್ನೆಗಳಿರ್ತವೆ. 6 ಪ್ರಶ್ನೆಗೆ ನೀವು 30 ಅಂಕಗಳನ್ನು ಪಡಿತೀರಿ. 1, 2 ಅಥವಾ 3 ಎಕ್ಸ್ಟ್ರಾ ನಿಮಗೆ ಚಾಯ್ಸಿಂಗನ್ನು ಕೊಟ್ಟಿರ್ತಾರೆ. ವಿಶ್ಲೇಷಣಾತ್ಮಕ ಅಂದರೆ 10 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳು 2 ಚಾಯ್ಸಿಂಗ್ ಇರ್ತವೆ. ಒಟ್ಟು 20 ಅಂಕಗಳು. ನಿಮಗೆ 33 ಪ್ರಶ್ನೆಗಳನ್ನು ಒಳಗೊಂಡಂತೆ 80 ಅಂಕಗಳಿಗೆ ಸೋಷಿಯಾಲಜಿ ಪ್ರಥಮ PUC ಆಗಲಿ ಅಥವಾ ದ್ವಿತೀಯ PUC ಪ್ರಶ್ನೆ ಪತ್ರಿಕೆ ಹೀಗೆ ಇರ್ತದೆ. ಸರ್ ಬ್ಲೂ ಪ್ರಿಂಟ್ ಆಕಾರ ನೋಡಿ. ಘಟಕದ ವಿಷಯ, ಬೋಧನಾ ಅವಧಿ, ನೆನಪು ಅಂದರೆ ರಿಮೆಂಬರ್, ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್, ಅಭಿವ್ಯಕ್ತಿ ಅಪ್ಲಿಕೇಶನ್ ಮತ್ತು ಆಲೋಚನಾ ಶಕ್ತಿ ಹೋಟ್ಸ್ ಅಂದರೆ ನೀವು ಯಾವ ರೀತಿ ಆ ಪ್ರಶ್ನೆಗಳನ್ನು ಆಲೋಚನಾತ್ಮಕವಾಗಿ ಬರಿತಾ ಇದ್ದೀರಿ ಎಂಬುದ್ರ ಬಗ್ಗೆ. ನಿಗದಿತ ಅಂಕಗಳು ನಿಮಗೆ 123 ಇದ್ದಿರ್ಬೋದು, ಆದರೆ ನಿಮಗೆ ನಿಖರವಾಗಿ ಮತ್ತು ನಿಮ್ಮ ಎಕ್ಸಾಮ್ ಸಂಬಂಧಪಟ್ಟಂತೂ ಕೇವಲ 80 ಅಂಕಗಳು. ಇನ್ನು ಘಟಕಗಳು ನಿಮಗೆಲ್ಲ ಗೊತ್ತೇ ಇದೆ, ಇನ್ನೊಂದು ಸರಿಗಳನ್ನು ನೋಡ್ಕೊತಾ ಹೋಗಿ. ಮೊದಲನೇ ಘಟಕ ಸಮಾಜಶಾಸ್ತ್ರದ ಸ್ವರೂಪ, 2ನೇ ಘಟಕ ಮೂಲಭೂತ ಪರಿಕಲ್ಪನೆಗಳು, 3ನೇ ಘಟಕ ಸಾಮಾಜಿಕ ಪ್ರಕ್ರಿಯೆಗಳು, 4ನೇ ಘಟಕ ಸಂಸ್ಕೃತಿ ಮತ್ತು ಸಾಮಾಜೀಕರಣ, 5ನೇ ಘಟಕ ಸಾಮಾಜಿಕ ಸಂಸ್ಥೆಗಳು, 6ನೇ ಘಟಕ ಸಾಮಾಜಿಕ ಪರಿವರ್ತನೆ, 7ನೇ ಘಟಕ ಸಾಮಾಜಿಕ ಸಂಶೋಧನೆ, 8ನೇ ಘಟಕ ಪರಿಸರ ಮತ್ತು ಸಮಾಜ. ಒಟ್ಟು ನಿಮಗೆ 8 ಇಲ್ಲಿರ್ತವೆ. ಸೊ ಇದರ ಆಧಾರವಾಗಿ ಕೆಳಗೆ ಉದ್ದೇಶ ಆಧಾರಿತ ಶೇಕಡ ಈ ರೀತಿಯಾದಂಥ ಒಟ್ಟು ನಿಮಗೆ 100% ಮತ್ತು 80 ಅಂಕಗಳನ್ನು ಪಡೀಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತೀನಿ. ನಾನು ನಿಮಗಿಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಅಧ್ಯಾಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ನಿಗದಿತ ಅಂಕಗಳು ಬಂದಿವೆ ಒಂದು ಅಧ್ಯಾಯದ ಮೇಲೆ, ಅದರ ಬಗ್ಗೆ ಸಂಪೂರ್ಣ ಪ್ರಶ್ನೆಗಳ ಆಧಾರವಾಗಿ ಇಟ್ಟುಕೊಂಡು ತೆಗೆದುಕೊಂಡಿದ್ದೀನಿ. ಅದನ್ನು ಗಮನಿಸ್ತಾ ಹೋಗಿ. ಸೊ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ನೀವಿಲ್ಲಿ ಗಮನಿಸ್ಬೋದು. ಸಮಾಜಶಾಸ್ತ್ರದ ಸ್ವರೂಪ ಎಂಬ ಪಾಠದ ಮೇಲೆ ನೇಚರ್ ಆಫ್ ಸೋಷಿಯಾಲಜಿ ಬಹು ಆಯ್ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ 1 ಅಂಕದ ಪ್ರಶ್ನೆ ಕೇಳಿದ್ದಾರೆ, 1 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿ ಬಹು ಆಯ್ಕೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಥವಾ ಯಾರನ್ನ ಕರೆಯುತ್ತಾರೆ ಅಂತ ಹೇಳಿ 1 ಅಂಕದಲ್ಲಿ ಪ್ರಶ್ನೆ. 2 ಅಂಕ ನಿಮಗೆ 1 ಅಂಕದಲ್ಲಿ ಕೇಳ್ತಾರೆ. ಇನ್ನು 5 ಅಂಕದ ಒಂದು ಪ್ರಶ್ನೆ ಇರ್ತದೆ. ಯಾವುದು ಸರ್? ಅನ್ವಯಿಕ ಶಾಸ್ತ್ರದ ಸಮಾಜಶಾಸ್ತ್ರದ ವಿಧಗಳನ್ನು ಸ್ಪಷ್ಟಪಡಿಸಿ. ಒಟ್ಟು ಇನ್ನು 10 ಅಂಕದ ಒಂದು ಪ್ರಶ್ನೆ ಸಮಾಜಶಾಸ್ತ್ರ ಉಗಮಕ್ಕೆ ಕಾರಣವಾದ ಅಂಶಗಳು ಅಂತ ಹೇಳ್ತೇವೆ. ಒಟ್ಟು ಈ ಅಧ್ಯಾಯದ ಮೇಲೆ ನಿಮಗೆ 4 ಪ್ರಶ್ನೆಗಳು ಬರ್ತವೆ. 2 1 ಅಂಕದ್ದು, 1 10 ಅಂಕದ್ದು, 1 5 ಅಂಕದ್ದು. ಒಟ್ಟು ನಿಮಗೆ 17 ಅಂಕಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ. ಇನ್ನು 2ನೇ ಅಧ್ಯಾಯವನ್ನು ನೋಡ್ತಾ ಹೋದಾಗ ಮೂಲಭೂತ ಪರಿಕಲ್ಪನೆಗಳು ಬೇಸಿಕ್ ಕಾನ್ಸೆಪ್ಟ್. ಬಹು ಆಯ್ಕೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಯಾವುದು ಸರ್ ಅಂತಂದ್ರೆ ಪ್ರಾಥಮಿಕ ಸಮೂಹಗಳ ಪರಿಕಲ್ಪನೆ ಪರಿಚಯಿಸಿದರು. ಯಾಕಂದ್ರೆ ಹಳೆ ಪ್ರಶ್ನೆ ಪತ್ರಿಕೆ ನೋಡಿ ಈ ಪ್ರಶ್ನೆಗಳು ಬಂದಿವೆ. ಯಾರು ಅಂತ ಹೇಳಿ ನಿಮಗೆ ಉತ್ತರ ಗೊತ್ತಿದ್ರೆ ನನ್ನ ಕಮೆಂಟ್ ಮೂಲಕ. ಇನ್ನು 2ನೇ ಅಧ್ಯಾಯದ ಮೇಲೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿ 1 ಅಂಕನ ಕೇಳ್ತಾರೆ. ಮಾನವ ಸಮಾಜ ಜೀವಿ ಎಂದು ಹೇಳಿದವರಾರು? ಬಿಟ್ಟ ಸ್ಥಳ ಡ್ಯಾಶ್ ಡ್ಯಾಶ್. ಅಲ್ಲಿ ಒಂದು ಪ್ರಶ್ನೆ. 1 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳು ನಿಮಗೆ 1 ಅಂಕದ ಪ್ರಶ್ನೆಗಳನ್ನ 2ನೇ ಅಧ್ಯಾಯದ ಮೇಲೆ ಕೇಳ್ತಾರೆ. ಅಥವಾ ಒಂದು ಹೊಂದಿಸಿ ಬರೆಯಲ್ಲಿ ಸಹ ಕೇಳಬಹುದು. ಸಮಾಜ ಅದರ ಯಾವುದು ಅಂತಂದ್ರೆ ಒಡನಾಟತನ ಅಂತ ಕರಿತೀವಿ. ಇನ್ನು 1 ಅಂಕದಲ್ಲಿ ಯಾವ ಪ್ರಶ್ನೆ? ಸಮುದಾಯದ ಒಂದು ಉದಾಹರಣೆ ಕೊಡಿ ಅಥವಾ ಸಂಘ ಎಂದರೇನು? ಈ ರೀತಿಯಾದಂಥ 2 ಪ್ರಶ್ನೆಗಳು ಕೇಳುವಂಥ ಸಂಭವನೀಯ ಇರ್ತದೆ. ಸೊ ಇವು ನಿಮಗೆ 80ಕ್ಕೆ 80 ಅಂಕ ಪಡೀಲಿಕ್ಕೆ ಸಹಾಯ ಆಗ್ತದೆ ಅಂತ. ಇನ್ನು 2 ಅಂಕದ ಪ್ರಶ್ನೆಗಳು 4 ಪ್ರಶ್ನೆಗಳು 4 ಅಂಕಗಳಿಗಿರ್ತವೆ. 2 ಪ್ರಶ್ನೆಗಳನ್ನು ಕೇಳ್ತಾರೆ. ಸಮುದಾಯವನ್ನು ವ್ಯಾಖ್ಯಾನಿಸಿ ಮತ್ತು ಅಸಂಘಟಿತ ಸಮೂಹ ಎಂದರೇನು? ಒಟ್ಟು 4 ಅಂಕ.
5 ಅಂಕದ ಪ್ರಶ್ನೆ ನಿಮ್ಗೆ ಒಂದನ್ನು ಕೇಳ್ತಾರೆ. ಇಲ್ಲಿ ಸಮಾಜವನ್ನು ವ್ಯಾಖ್ಯಾನಿಸಿ ಅದರ ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಇನ್ನು 10 ಅಂಕದ ಒಂದು ಪ್ರಶ್ನೆ ಇದೆ, ಸಾಮಾಜಿಕ ಸಮೂಹ ಎಂದರೇನು ಅದರ ಗುಣಲಕ್ಷಣವನ್ನು ವಿವರಿಸಿ. ಒಟ್ಟು 8 ಪ್ರಶ್ನೆಗಳು ಬರ್ತವೆ, 23 ಅಂಕಗಳು. ನೋಡಿ, ಇವು ನೀವು ಕೇವಲ 2ನೇ ಅಧ್ಯಾಯವನ್ನು ಓದ್ಕೊಂಡ್ರೆ ಸರಳವಾಗಿ ಒಂದು 10 ಅಂಕ, ಒಂದು 5 ಅಂಕ. ಅದರ ಜೊತೆಗೆ ನೀವು ಇನ್ನು 2 ಅಂಕದ್ದು 2 ಪ್ರಶ್ನೆ, 1 ಅಂಕದ್ದು 3 ಪ್ರಶ್ನೆ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ. ಸೊ ಟೋಟಲ್ ನಿಮಗೆ 23 ಅಂಕಗಳು ಸಿಗ್ತವೆ. ಸೊ ಹಾಗಾಗಿ ಗಮನಿಸುವಾಗಿ 2ನೇ ಅಧ್ಯಾಯವನ್ನು ಓದಿ. ಇನ್ನು 3ನೇ ಘಟಕವನ್ನು ನೋಡಿದಾಗ ನೋಡಿ, ಬಹು ಆಯ್ಕೆ ಪ್ರಶ್ನೆಯಲ್ಲಿ ಒಂದನ್ನು ಕೇಳಿದರೆ ಯಾವ ಪ್ರಶ್ನೆ? ಸಾಮಾಜಿಕ ಅಂತಕ್ರಿಯೆಗಳು ಏರ್ಪಡಿಸುವ ವಿಶಿಷ್ಟ ವಿಧಾನಗಳನ್ನು ಹೀಗೆನ್ನುವರು. ನಾನು ಆಯ್ಕೆಗಳನ್ನ ಕೊಟ್ಟಿದ್ದೀನಿ. ಸೊ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ವಿದ್ಯಾರ್ಥಿಗಳು ತಿಳಿಸಿ. ಸರ್, 1 ಅಂಕದಲ್ಲಿ ಯಾವ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಸ್ವಾಂಗೀಕರಣ ಎಂದರೇನು? ಒಂದು ಬಹು ಆಯ್ಕೆಯಲ್ಲಿ ಕೇಳಿದರೆ ಒಂದು ಅಂಕದಲ್ಲಿ ಕೇಳಿದ್ರೆ 2 ಅಂಕ ಆಯ್ತು. 5 ಅಂಕದ ಪ್ರಶ್ನೆ ಒಂದನ್ನು ಕೇಳ್ತಾರೆ, ಸಹಕಾರದ ಪ್ರಾಮುಖ್ಯತೆಯನ್ನು ತಿಳಿಸಿ. ಸೊ ಎಷ್ಟು? 7 ಅಂಕ ಆಯ್ತು. ಇನ್ನು 10 ಅಂಕದ ಪ್ರಶ್ನೆ ಅಂತಂದ್ರೆ ಸ್ಪರ್ಧೆಯನ್ನು ವ್ಯಾಖ್ಯಾನಿಸಿ ಬರ್ನಾರ್ಡ್ ಅವರ ಸ್ಪರ್ಧೆಯ ಪ್ರಕಾರಗಳನ್ನು ವಿಶ್ಲೇಷಿಸಿ ಅಂತ ಕೇಳ್ತಾರೆ. ಒಟ್ಟು ನಿಮಗೆ ಈ ಅಧ್ಯಾಯದಲ್ಲಿ 17 ಅಂಕಗಳನ್ನು ಸಿಗ್ತವೆ. ಸರ್, ಇನ್ನು ಮುಂದುವರೆದಂತೆ 4ನೇ ಅಧ್ಯಾಯ ನೋಡಿದಾಗ, ಘಟಕ ನೋಡಿದಾಗ ಸಂಸ್ಕೃತಿ ಮತ್ತು ಸಾಮಾಜೀಕರಣ, ಇಲ್ಲಿ ಮೊದಲು ಬಹು ಆಯ್ಕೆ ಪ್ರಶ್ನೆ ಕೇಳ್ತಾರೆ, ಕೆಳಗಿನ ಯಾವುದಾದ್ರೂ ಸಂಸ್ಕೃತಿಯ ಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ. ಸೊ ಗೊತ್ತಿದ್ರೆ ನಮ್ಮ ಕಮೆಂಟ್ ಮೂಲಕ. ಇನ್ನು 1 ಅಂಕದ ಪ್ರಶ್ನೆ ಸಹ ಇಲ್ಲಿ ಕೇಳಿದ್ದಾರೆ, ಸಾಂಸ್ಕೃತಿಕ ಹಿಂಬೀಳಿಕೆ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಹೇಳಿ. ಸರ್, 2 ಅಂಕದ ಪ್ರಶ್ನೆ ಕೇಳಲ್ವಾ? ಕೇಳ್ತಾರೆ. ಅಲ್ಲಿ 2 ಅಂಕದ ಪ್ರಶ್ನೆ ಒಂದನ್ನು ಕೇಳಿದ್ದಾರೆ, ಬೌದ್ಧ ಸಂಸ್ಕೃತಿ ಎಂದರೇನು? ನೋಡಿ, ಒಂದು ಬಹು ಆಯ್ಕೆ, ಒಂದು ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ. ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವ ವಿಭಾಗದ ಮೇಲೆ ಪ್ರಶ್ನೆಗಳು ಬಂದಿವೆ ಗಮನಿಸ್ತಾ ಇರಿ. 5 ಅಂಕದ ಪ್ರಶ್ನೆಯನ್ನು 5 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ 2 ಪ್ರಶ್ನೆಯನ್ನು ಕೇಳಿದ್ದಾರೆ. ಸಾಂಸ್ಕೃತಿಕ ಲಕ್ಷಣ ಸಂಕ್ಷಿಪ್ತವಾಗಿ ವಿವರಿಸಿ, ಸಂಸ್ಕೃತಿಯ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಟೋಟಲ್ 5 ಪ್ರಶ್ನೆಗಳು, 14. 2 5 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 1 ಅಂಕದ್ದು, 1 ಬಹು ಆಯ್ಕೆ. ಇನ್ನು ಘಟಕ 5 ನೋಡ್ತಾ ಹೋದಾಗ ಬಹು ಆಯ್ಕೆ ಪ್ರಶ್ನೆ 1 ಕೇಳಿದ್ದಾರೆ, ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಗ್ರಂಥವನ್ನು ರಚಿಸಿದವರು ಅಂತ ಹೇಳಿ ಬಹು ಆಯ್ಕೆನಲ್ಲಿ ಕೊಟ್ಟಿದ್ದೀನಿ. ಬಿಟ್ಟ ಸ್ಥಳವನ್ನು ತುಂಬಿರಿ. ಅಲ್ಲೊಂದು ಪ್ರಶ್ನೆ ಕೇಳ್ತಾರೆ, ಅನುಮತಿ ನೀಡಬಹುದಾದ ಸಂಗಾತಿಗಳ ನಡುವಿನ ಶಾಶ್ವತ ಬಂಧನವೇ ಡ್ಯಾಶ್ ಅಂತ ಕೇಳಿದ್ದಾರೆ. ಒಂದು ಬಹು ಆಯ್ಕೆ, ಒಂದು ಬಿಟ್ಟ ಸ್ಥಳ, ಒಂದು ಹೊಂದಿಸಿ ಬರಲಿ ಕೇಳ್ತಾರೆ. ಫ್ಯಾಮಿಲಸ್ ಪದದ ಅರ್ಥ ಅಂದ್ರೆ ಸೇವಕ ಅಂತ ಹೇಳ್ತೀವಿ ನಾವು. ಇನ್ನು 2 ಅಂಕದ ಪ್ರಶ್ನೆಯನ್ನು 3 ಕೇಳ್ತಾರೆ. ನೋಡಿ, ಗಮನಿಸ್ತಾ ಹೋಗಿ. ಕುಟುಂಬದ ಪ್ರಕಾರಗಳನ್ನು ಬರೆಯಿರಿ, ಧರ್ಮದ 2 ಮೂಲಾಂಶಗಳನ್ನು ಬರೆಯಿರಿ, ಶಿಕ್ಷಣದ ಪ್ರಕಾರಗಳನ್ನು ಹೆಸರಿಸಿ. ಒಟ್ಟು 3 ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ. 5 ಅಂಕದ ಪ್ರಶ್ನೆ 1 ಕೇಳ್ತಾರೆ ನಿಮಗೆ. ನೋಡಿ, ಕುಟುಂಬದ ಪ್ರಾಥಮಿಕ ಕಾರ್ಯಗಳನ್ನು ವಿವರಿಸಿ. ನೋಡಿ, 2 ಅಂಕದ್ದು 3 ಪ್ರಶ್ನೆ, 1 ಹೊಂದಿಸಿ ಬರೆಯಿರಿ, 1 ಬಿಟ್ಟ ಸ್ಥಳ, ಅಲ್ಲಿ 3, ಇಲ್ಲಿ 6, 9 ಪ್ರಶ್ನೆ, 1 5, 14 ಪ್ರಶ್ನೆಗಳನ್ನು ಈ ಭಾಗದಲ್ಲಿ ನೀವು ಪಡಿತೀರಿ. ಇನ್ನು 6ನೇ ಘಟಕವನ್ನು ನೋಡ್ತಾ ಹೋಗೋಣ ನಾವು. ಸಾಮಾಜಿಕ ಸಂಶೋಧನೆ, ಬಿಟ್ಟ ಸ್ಥಳದಲ್ಲಿ 1 ಪ್ರಶ್ನೆಯನ್ನು ಕೇಳ್ತಾರೆ, ವಿಕಾಸ ಪರಿಕಲ್ಪನೆ ಪರಿಚಯಿಸಿದವರು ಡ್ಯಾಶ್ ಅಂತ ಹೇಳಿ. ಇನ್ನು 1 ಅಂಕದ ಪ್ರಶ್ನೆ 1 ಕೇಳಿದ್ದಾರೆ, ಅಸ್ಪೃಶ್ಯತಾ ನಿವಾರಣೆ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ಪ್ರತಿ ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ. ಇನ್ನು 5 ಅಂಕದ 1 ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ, ಯಾವುದು ಅಂತ ಹೇಳಿದ್ರೆ 2 ಪ್ರಶ್ನೆಯನ್ನು ಕೇಳಿದರೆ ಸಾಮಾಜಿಕ ಪರಿವರ್ತನೆ ಪರಿಣಾಮವನ್ನು ಚರ್ಚಿಸಿ, ಸಾಮಾಜಿಕ ವಿಕಾಸ ಎಂದರೆ ಸಾಮಾಜಿಕ ವಿಕಾಸದ ತತ್ವಗಳನ್ನು ತಿಳಿಸಿ ಅಂತ ಹೇಳಿ. ಸೊ ನೋಡಿ, 2 5 ಅಂಕದ್ದು ನೋಡಿ, ಅದರ ಜೊತೆಗೆ ಒಂದು ಅಂಕದ ಬಿಟ್ಟ ಸ್ಥಳ, ಇನ್ನೊಂದು 1 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಮುಂದುವರೆದಂತೆ ನೋಡ್ತಾ ಹೋದಾಗ ಘಟಕ 7ನೇಲಿ ಸಾಮಾಜಿಕ ಸಂಶೋಧನೆ, ಬಿಟ್ಟ ಸ್ಥಳವನ್ನು ತುಂಬಿರಿ, 1 ಅಂಕ ಪ್ರಶ್ನೆ, ಮಾಧ್ಯಮಿಕ ದತ್ತಾಂಶ ಮೂಲ ಡ್ಯಾಶ್ ಹೊಂದಿಸಿ ಬರೆಯಲು 1 ಪ್ರಶ್ನೆಯನ್ನು ಕೇಳಿದರೆ, ಅವಲೋಕನ ವೀಕ್ಷಣೆ ಮಾಡಬಹುದು ಅಂತ. ಇನ್ನು 1 ಪ್ರಶ್ನೆ 1 ಅಂಕ, ಸಂದರ್ಶನ ಎಂದರೇನು? ಒಟ್ಟು 3 ಅಂಕದ 1 ಅಂಕಕ್ಕೆ ಸಂಬಂಧಿಸಿದಂತ ಅದು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ 1 ಅಂಕದಲ್ಲಿ. ಇನ್ನು 2 ಅಂಕದಲ್ಲಿ 1 ಪ್ರಶ್ನೆ ಕೇಳ್ತಾರೆ, ಪ್ರಶ್ನಾವಳಿ ವಿಧಾನ 2 ಅನುಕೂಲತೆಗಳನ್ನು ತಿಳಿಸಿ. 10 ಅಂಕದಲ್ಲಿ 1 ಪ್ರಶ್ನೆ, ಸಂದರ್ಶನ ವಿಧಾನ ಅನುಕೂಲತೆ ಮತ್ತು ಅನಾನುಕೂಲತೆ ಅವುಗಳನ್ನು ಅವಲೋಕಿಸಿ. ಒಟ್ಟು 5 ಪ್ರಶ್ನೆಗಳು, 15 ಅಂಕ. ಕೊನೆಯ ಘಟಕಕ್ಕೆ ಬರ್ತೀನಿ ನಾನು. ಘಟಕ ಪರಿಸರ ಮತ್ತು ಸಮಾಜ, ಬಿಟ್ಟ ಸ್ಥಳದಲ್ಲಿ 1 ಪ್ರಶ್ನೆ ಕೇಳಿದ್ದಾರೆ, ಅಮೃತ ಶಿಲೆಯ ಭವ್ಯ ಸ್ಮಾರಕ ತಾಜ್ ಮಹಲ್ ಬಣ್ಣಕ್ಕೆ ಹಾನಿಯಾಗಲು ಕಾರಣ ಡ್ಯಾಶ್ ಅಂತ ಕೇಳಿದ್ದಾರೆ. ಬಿಟ್ಟ ಸ್ಥಳ ಹೋಯ್ತು, ಹೊಂದಿಸಿ ಬರಲು 1 ಅಂಕ ಕೇಳಿದರೆ, ಶಬ್ದ ಮಾಲಿನ್ಯ ಅಂದ್ರೆ ಅದು ಡೆಸಿಬಲ್ ಒಂದು ಸಾಧನದಿಂದ ಅಳಿತೀವಿ ಅಂತ ಹೇಳ್ತೀವಿ. 1 ಅಂಕದ ಪ್ರಶ್ನೆ ಅಂತಂದ್ರೆ ಅದು ಮಾಲಿನ್ಯ ಎಂದರೇನು? ಹೌದಾ. ಇನ್ನು 2 ಅಂಕದಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಜೀವ ವೈವಿಧ್ಯತೆ ಎಂದರೇನು? ಯಾವುದಾದ್ರೂ 2 ಪರಿಸರ ಚಳುವಳಿಯನ್ನು ಹೆಸರಿಸಿ. 5 ಅಂಕದಲ್ಲಿ 1 ಪ್ರಶ್ನೆಯನ್ನು ಕೇಳಿದ್ದಾರೆ, ಜೀವ ಪರಿಸರ ಶಾಸ್ತ್ರ ಎಂಬ ವಿಜ್ಞಾನದ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಹೇಳಿ. ಒಟ್ಟು 6 ಪ್ರಶ್ನೆಗಳು, 12 ಅಂಕಗಳು. ಟೋಟಲ್ ಆಗಿ ನೀವು ಟ್ಯಾಲಿ ಮಾಡಿದಾಗ ಗೊತ್ತಾಗ್ತದೆ 80 ಅಂಕಗಳು. ಜೊತೆಗೆ 123 ಸಂಭವನೀಯ ಅಂಕಗಳಿರ್ತವೆ, ಅದರಲ್ಲಿ ನೀವು 80 ಅಂಕಗಳನ್ನು ಬರಿಬೇಕಾಗ್ತದೆ. ಸೊ ಹಾಗಾಗಿ ಈ ಫಸ್ಟ್ PUCಯ
ಬ್ಲೂ ಪ್ರಿಂಟ್ ಆಧಾರವಾಗಿ ಯಾವ ವಿಭಾಗದ ಮೇಲೆ ಪ್ರಶ್ನೆಗಳು ಬಿಟ್ಟ ಸ್ಥಳ ಆಗಿರ್ಬೋದು, ಹೊಂದಿಸಿ ಬರೆ ಆಗಿರ್ಬೋದು, ಬಹು ಆಯ್ಕೆಯಲ್ಲಿ ಆಗಿರ್ಬೋದು, 1 ಅಂಕದ 2 ಅಂಕದ 5 ಅಂಕದ ವಿವರಣಾತ್ಮಕ ಮತ್ತು 10 ಅಂಕದ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ನಿಮ್ಮ ವಿದ್ಯಾರ್ಥಿ ಮಿತ್ರರಿಗೂ ಸಹ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.